ಏನೋ ಸತತವಾಗಿ 4 ತಿಂಗಳಿಂದ ಈ ಒಂದು ಟೂರ್ನಮೆಂಟ್ನ ಮಾಡಿದ್ದೀವಿ. ಎಲ್ಲ ತುಂಬ ಅಚ್ಚುಕಟ್ಟಾಗಿ ಆನೇಕಲ್ ತಾಲೂಕಿನ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಕ್ರೀಡಾಭಿಮಾನಿಗಳು ಎಲ್ಲರೂ ನಮ್ಮ ತಾಲೂಕಾದ್ಯಂತ ಎಲ್ಲ ಕಡೆನೂ ಎಲ್ಲೇ ಕೇಳಿದ್ರು ನಿಮ್ಮ ಎ ಸಿ ಎಫ್ ಕಮಿಟಿ ATPL ಸೀಸನ್ 2 ಅಂತಲೇ ಮಾತಾಡ್ತಾ ಇದ್ದಾರೆ. ಆಟಗಾರರ ಹರಾಜು ಪ್ರಕ್ರಿಯೆ ಇರ್ಬೋದು, ಟ್ರೋಫಿ ಲಾಂಚ್ ಇರ್ಬೋದು, ಇವುಗಳನ್ನೆಲ್ಲ ವಿಜೃಂಭಣೆಯಿಂದ ನಮ್ಮ ತಾಲೂಕಿಗೆ 3ನೇ ತಾರೀಕು ಇದೇ ASP ಗ್ರೌಂಡಲ್ಲಿ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಈ ಪಂದ್ಯಾವಳಿಗಳು. ಏನು ಈಗಾಗಲೇ ಎಲ್ಲರೂ ನವಗ್ರಹಗಳ ರೀತಿಯ ಒಂದು ಕೆಲಸ ಮಾಡಿ ಈ ಒಂದು ಕ್ರಿಕೆಟ್ಗೆ ಅತಿ ಹೆಚ್ಚಾಗಿ ಉತ್ತೇಜನ ಕೊಡಬೇಕು. ಮುಂದಿನ ವರ್ಷ ಸೀಸನ್ 3 ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತ ಹಾಗೆ ATPL ಸೀಸನ್ಗೆ ಸಹಕಾರ ಮಾಡಿದ ಎಲ್ಲ ನಮ್ಮ ಕ್ರೀಡಾಪಟುಗಳಾಗಲಿ. ಕ್ರಿಕೆಟ್ ಅಂದ್ರೆ ಭಾರತೀಯರಿಗೆ ಎಲ್ಲಿಲ್ಲದಂತ ಅಚ್ಚುಮೆಚ್ಚಿನ ಆಟ ಮತ್ತು ಪ್ರೀತಿ. ಕ್ರಿಕೆಟ್ ಆಟಗಾರರನ್ನ ದೇವರಂತೆ ಪೂಜಿಸುವಂತ ಯಾವುದಾದ್ರೂ ದೇಶ ಇದ್ರೆ ಅದುವೇ ಭಾರತ. ಕ್ರಿಕೆಟ್ಗೆ ಇನ್ನಿಲ್ಲದಂತ ಕ್ರೇಜ್ ಭಾರತದಲ್ಲಿದೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳನ್ನ ಹೊಂದಿರತಕ್ಕಂತ ಯಾವುದಾದ್ರೂ ರಾಷ್ಟ್ರ ಇದ್ರೆ ಅದುವೇ ಭಾರತ. ಈ ಒಂದು ಭಾರತದಲ್ಲಿ IPL ಮಾದರಿಯಾದಂತ ಅಂದ್ರೆ ಚುಟುಕು ಕ್ರಿಕೆಟ್ ಬಂದ ನಂತರವಂತೂ ದೇಶದ ಗಲ್ಲಿಗಳಲ್ಲೂ ಕೂಡ ಈ ಒಂದು ಪಂದ್ಯಾವಳಿಗಳನ್ನ ಎಲ್ಲೆಡೆಯೂ ಕೂಡ ಆಯೋಜಿಸಲಾಗುತ್ತಿದೆ. ಅದರ ಮೂಲಕ ಯುವಕರನ್ನ ಸಂಘಟಿಸುವಂತಹ ಮತ್ತು ಅವರಲ್ಲಿ ಸ್ನೇಹ ಮತ್ತಷ್ಟು ಗಾಢವಾಗತ್ತೆ. ಜೊತೆಗೆ ಆ ಒಂದು ಸ್ಪರ್ಧಾತ್ಮಕ ಮನೋಭಾವವು ಕೂಡ ಬೆಳೆಯುತ್ತೆ. ಇದೀಗ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಗಳ ಅಂತಿಮ ಪಂದ್ಯಾವಳಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯುತ್ತಿದೆ. ಇದರ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಪ್ರೀಮಿಯರ್ ಲೀಗ್ 2 ಮೇ 3ರಂದು ಫೈನಲ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಆನೇಕಲ್ ತಾಲೂಕು ಕ್ರಿಕೆಟ್ ಫೌಂಡೇಶನ್ ಎನ್ನುವಂತಹ ಈ ಒಂದು ಫೌಂಡೇಶನ್ ಅನ್ನ ಈಗಾಗಲೇ ನಿರ್ಮಾಣ ಮಾಡಿದ್ದು, ಇದರ ಅಧ್ಯಕ್ಷರಾಗಿ ಆನೇಕಲ್ ಕ್ರಿಕೆಟರ್ಸ್ ನ ಫೌಂಡೇಶನ್ ಅಧ್ಯಕ್ಷರಾಗಿ ಮಂಜುನಾಥ್ ರವರಿದ್ದಾರೆ. ಹಾಗೆಯೇ ಈ ಒಂದು ಕ್ರಿಕೆಟ್ ಫೌಂಡೇಶನ್ ಉಪಾಧ್ಯಕ್ಷರಾಗಿ ಬೊಮ್ಮಸಂದ್ರದ ಪುನೀತ್ ಪ್ರಸಾದ್ ರವರು, ಹಾಗೆಯೇ ಸಿಡುವಸ್ಕೋಟೆ ಗುರುರಾಜು ರವರು, ಹಾಗೆಯೇ ಎನ್ನಗರ ಗ್ರಾಮ ಪಂಚಾಯಿತಿಯ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ರವರು ಇದರ ಕಾರ್ಯದರ್ಶಿಗಳಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಹೆಬ್ಬಗೋಡಿ ರಮೇಶ್, ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರವೀಣ್ ಪಾಪು, ಶಂಕರ್ ಮಾಸ್ಟರ್, ದಿನೇಶ್ ಮತ್ತಿತರರು ಈ ಒಂದು ಅಸೋಸಿಯೇಷನ್ ಅಲ್ಲಿದ್ದಾರೆ, ಅಂದ್ರೆ ಫೌಂಡೇಶನ್ ಅಲ್ಲಿದ್ದಾರೆ. ಮೇ 3ರಂದು ಆನೇಕಲ್ ಪಟ್ಟಣದಲ್ಲಿ ಇದರ ಫೈನಲ್ ಪಂದ್ಯಾವಳಿಗಳು ಅಂದ್ರೆ ಆನೇಕಲ್ ಪ್ರೀಮಿಯರ್ ಲೀಗ್ ಸೀಸನ್ 2 ನ ಫೈನಲ್ ಪಂದ್ಯಾವಳಿಗಳು ನಡೆಯುತ್ತಿದೆ. ಇದರ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿತ್ತು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆನೇಕಲ್ ತಾಲೂಕು ಕ್ರಿಕೆಟ್ ಫೌಂಡೇಶನ್ ನ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಈ ಒಂದು ಪಂದ್ಯಾವಳಿ ನಡೆಯುವಂತ ASB ಮೈದಾನದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಎಲ್ಲರೂ ಕೂಡ ಮೇ 3ರಂದು ಈ ಒಂದು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಫೈನಲ್ಸ್ ನಡೆಯುತ್ತಿದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಬರಬೇಕು. ಇನ್ನು ಈ ಪಂದ್ಯಾವಳಿಗಳಿಗೆ ಸತತವಾಗಿ ಆನೇಕಲ್ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ಹಾಗೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು, ಸಮಾಜ ಸೇವಕರು ಎಲ್ಲರೂ ಕೂಡ ನಮಗೆ ಸಹಕಾರವನ್ನ ನೀಡಿದ್ದಾರೆ. ಈ ಒಂದು ಸಹಕಾರ ಹೀಗೆ ಮುಂದುವರಿಲಿ ಅಂತಲೂ ಕೂಡ ಮನವಿ ಮಾಡಿದಂತಹ ಈ ಆಯೋಜಕರು ಅತ್ತಿಬೇಲೆ ಮಂಜುನಾಥ್, ಆನೇಕಲ್ ತಾಲೂಕು ಕ್ರಿಕೆಟ್ ಫೌಂಡೇಶನ್ ನ ಅಧ್ಯಕ್ಷರು, ಉಪಾಧ್ಯಕ್ಷ ಆದಂತಹ ಪುನೀತ್ ರವರು, ಹಾಗೆಯೇ ಕಾಚನಾಯಕನಹಳ್ಳಿ ಕಿರಣ್ ರವರು, ಹೆಬ್ಬಗೋಡಿ ರಮೇಶ್ ರವರು, ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿಗಳಾದಂತಹ ಪ್ರವೀಣ್ ಪಾಪು, ಶಂಕರ್ ಮಾಸ್ಟರ್, ದಿನೇಶ್ ಮತ್ತಿತರರು ಉಪಸ್ಥಿತರಿದ್ದಂತಹ ಆ ಒಂದು ಪತ್ರಿಕಾಗೋಷ್ಠಿಯ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು ಅಂತ ಹೇಳಿದ್ದೇನೆ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ASF ಕಮಿಟಿಯನ್ನು ಮಾಡಿಕೊಂಡು 4 ತಿಂಗಳಿಂದ ತಾಲೂಕಿನಾದ್ಯಂತ ಪ್ರತಿಭಾವಂತ ಆಟಗಾರರನ್ನ ಗುರುತಿಸಿ ಸರಿಸುಮಾರು ಒಂದು 68 ಮ್ಯಾಚ್ಗಳು ಈಗಾಗಲೇ ಮುಕ್ತಾಯ ಆಗಿದೆ. ಈ ಒಂದು ಮುಕ್ತಾಯವಾದಂಥ ತಂಡಗಳ ಪಂದ್ಯಗಳಲ್ಲಿ 24 ತಂಡ ಭಾಗವಹಿಸಿದ್ದು ಈಗಾಗಲೇ 4 ತಂಡಗಳು ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಆ 4 ತಂಡಗಳು ಅತ್ತಿಬೆಲೆಯ ಲಿಮ್ರಾ ವಾರಿಯರ್ಸು, ರಾಯಲ್ ಕ್ರಿಕೆಟರ್ಸ್ ಬೆಳಗಾರ್ನಹಳ್ಳಿ, ಶ್ರೀರಾಮ್ಪುರ ಹಾಗೂ ಆನೇಕಲ್ ಲೀಗಲ್ ವಾರಿಯರ್ಸ್ ತಂಡವು ಸೆಲೆಕ್ಟ್ ಆಗಿದೆ. ಮುಂದೆದಾಗಿ ಅವರಿಗೆ ಕೃತಜ್ಞತೆಗಳು. ಹಾಗೂ ಭಾಗವಹಿಸಿದಂಥ 24 ತಂಡಗಳಿಗೂ ಸಹ ನಮ್ಮ ಒಂದು ASF ಕಮಿಟಿ ಕಡೆಯಿಂದ ಕೃತಜ್ಞತೆಗಳು ಹೇಳ್ತಾ, ಏನೋ ಸತತವಾಗಿ 4 ತಿಂಗಳಿಂದ ಈ ಒಂದು ಟೂರ್ನಮೆಂಟ್ನ ಮಾಡಿದ್ದೀವಿ. ಎಲ್ಲ ತುಂಬ ಅಚ್ಚುಕಟ್ಟಾಗಿ ಆನೇಕಲ್ ತಾಲೂಕಿನ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಕ್ರೀಡಾಭಿಮಾನಿಗಳು, ಎಲ್ಲ ಪಕ್ಷಾತೀತವಾಗಿ ರಾಜಕಾರಣಿಗಳು, ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಕ್ರೀಡಾಪಟುಗಳು ನಮಗೆ ಒಂದು ಸಪೋರ್ಟ್ ಮಾಡಿ ಸತತವಾಗಿ ಈ ಒಂದು ಏನು ದೊಡ್ಡ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಬೆನ್ನೆಲುಬಾಗಿ ನಿಂತಹ ಎಲ್ಲ ನಮ್ಮ ತಾಲೂಕಿನ ಹಿರಿಯರಿಗೆ ಮೊದಲನೇದಾಗಿ ನಮ್ಮ ಒಂದು ASF ಕಮಿಟಿ ಕಡೆಯಿಂದ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತಾ ಇದ್ದೇವೆ. ಏನು ಈ ಪಂದ್ಯಗಳೆಲ್ಲ ಮುಕ್ತಾಯ ಅತ್ತಿಬೆಲೆ ಮತ್ತು ವೀರಸಂದ್ರದಲ್ಲಿ ಮುಕ್ತಾಯ ಮಾಡಿಕೊಂಡು ನಾವು ಇದೇ
ಬರೋ ಮೇ 3ನೇ ತಾರೀಕು ಭಾನುವಾರ ASP ಗ್ರೌಂಡು ನಮ್ಮ ಆನೇಕಲ್ ತಾಲೂಕಿನ ಹೆಡ್ ಕ್ವಾರ್ಟರ್ ಆಗಿರೋಂಥ ASP ಗ್ರೌಂಡಲ್ಲಿ ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು, ಆನೇಕಲ್ ತಾಲೂಕಿನ ಹಾಗೂ ಆನೇಕಲ್ ಪ್ರಜೆಗಳು, ಕ್ರೀಡಾಭಿಮಾನಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಏನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರು ಶಿವಣ್ಣವರು ಹಾಗೂ ಉಳ್ಳಳ್ಳಿ ಸೀನಣ್ಣವರು ಹಾಗೂ KP ರಾಜಣ್ಣವರು ಹಾಗೂ TV ಬಾಬಣ್ಣವರು ಹಾಗೂ ಮತ್ತೊಂದು ವಿಶೇಷವಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಮ್ಮ ಪ್ರಸಾದಣ್ಣವರು, ಚಲಪತಿ ಅಣ್ಣವರು, ಚಲಣ್ಣವರು ಹಾಗೂ ಇನ್ನೂ SVT ಲೋಕೇಶ್ ರೆಡ್ಡಿಯವರು ಹಾಗೂ ನಮ್ಮ ವಿಶೇಷವಾಗಿ ಮದ್ದೂರಣ್ಣವರು ಹಾಗೂ ಎಲ್ಲ ಸದ್ದಾಮಣ್ಣವರು ಹಾಗೂ ಮಂಜುನಾಥ್ ರೆಡ್ಡಿಯವರು, ಆಮೇಲೆ ಇನ್ನೂ ಎಲ್ಲ ಹಿರಿಯರು, ತಾಲೂಕಿನ ಎಲ್ಲ ಹಿರಿಯರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಒಂದು ಟೂರ್ನಮೆಂಟ್ ಯಶಸ್ವಿಯಾಗಲಿಕ್ಕೆ ಇಲ್ಲಿವರೆಗೂ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ನಮ್ಮ ACF ಕಮಿಟಿಯಿಂದ ತುಂಬ ಇಲ್ಲಿಂದಲೇ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ದಯವಿಟ್ಟು ತಾವುಗಳು ತಮ್ಮ ಹಾಜರಿಯನ್ನು ನಾವು ಕಾಯ್ಕೊಂಡಿದ್ದೇವೆ. 3ನೇ ತಾರೀಕು ಇದೇ ASP ಗ್ರೌಂಡಲ್ಲಿ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಈ ಪಂದ್ಯಾವಳಿಗಳು. ತಾವೆಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಮತ್ತೊಮ್ಮೆ ಈ ಒಂದು ಏನು ನಾವು ಸತತವಾಗಿ 4 ತಿಂಗಳುಗಳ ಕಾಲ ಸರಿಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಆಯೋಜನೆ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಮ್ಮ ಉಪಾಧ್ಯಕ್ಷಗಳಾದಂತಹ ನಮ್ಮ ಪುನೀತ್ ಅವರು, ನಮ್ಮ ಗುರುರಾಜಣ್ಣವರು, ನಮ್ಮ ಕಿರಣ್ ಅವರು, ರಮೇಶ್ ಅವರು ಹಾಗೂ ನಮ್ಮ ದಿನೇಶ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ಮಂಜು ಅವರು ಹಾಗೂ ನಮ್ಮ ಪ್ರವೀಣ್ ಪಾಪು ಅವರು ಹಾಗೂ ನಮ್ಮ ಶಂಕರ್ ಮಾಸ್ಟರ್ ಅವರು, ನಾವೊಂದು ಏನು ಈಗಾಗಲೇ ಎಲ್ಲರೂ ನವಗ್ರಹಗಳ ರೀತಿಯ ಒಂದು ಕೆಲಸ ಮಾಡಿ ಈ ಒಂದು ಕ್ರಿಕೆಟ್ಗೆ ಅತಿ ಹೆಚ್ಚಾಗಿ ಉತ್ತೇಜನ ಕೊಡಬೇಕು, ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಮನಸ್ಸಲ್ಲಿಟ್ಕೊಂಡು ಸರಿಸುಮಾರು ಒಂದು 700-800 ಜನ ಕ್ರಿಕೆಟ್ ಪ್ಲೇಯರ್ಗಳನ್ನ ಬೆಳಕಿಗೆ ತಂದಿದ್ದೇವೆ. ಇದೇ ರೀತಿ ನಾವು ಪ್ರತಿ ವರ್ಷ ನಾವು ನಮ್ಮ ACF ಕಮಿಟಿಯಿಂದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ನಮ್ಮ ಎಲ್ಲ ಕ್ರೀಡಾಪಟುಗಳು ಸದುಪಯೋಗಪಡಿಸ್ಕೋಬೇಕು. ಮತ್ತೊಮ್ಮೆ ನಾನು ಪದೇ ಹೇಳ್ತಾ ಇದ್ದೀನಿ, 3ನೇ ತಾರೀಕು ಈ ಒಂದು ರಾಜ್ಯ ತಿರುಗಿ ನೋಡೋ ರೀತಿಯಲ್ಲಿ ನಾವು ಫೈನಲ್ ಪಂದ್ಯವನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮದವರು, ನೀವು ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ನಮಗೆ ಸಹಕರಿಸಬೇಕು. ತಾಲೂಕಿನ ಎಲ್ಲ ಹಿರಿಯರು ಮತ್ತೊಮ್ಮೆ ಪದೇ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಳ್ಳೆ ಕ್ರೀಡಾಪಟುಗಳು ಆಚೆ ಬರ್ತಾ ಇದ್ದರೆ ನಮಗೂ ಒಂಥರ ಸಂತೋಷ. ನಾವು ಒಂದು ಮಾಡಿರೋ ಟೂರ್ನಮೆಂಟ್ಗೆ ನಮಗೂ ಒಂದು ಖುಷಿ ಸಿಗುತ್ತೆ. ಲೀಗ್ ಅಂದರೆ ನಮ್ಮ IPL ಮಾದರಿಯಲ್ಲಿ ನಮ್ಮ ಆನೇಕಲ್ ಹುಡುಗರಿಗೆ ನಾವು ಕೊಡಬೇಕು ಅಂತಲೇ ತುಂಬ ಹಗಲು ರಾತ್ರಿ 4-5 ತಿಂಗಳಿಂದ 9 ಜನ ಕೆಲಸ ಮಾಡಿದ್ದೀರಿ. ಈ ಕಾರ್ಯಕ್ರಮ ಇಲ್ಲಿವರೆಗೂ ಲಾಸ್ಟ್ ಇನ್ನು 4 ಪಂದ್ಯಾವಳಿಗಳೈತೆ, ಇಲ್ಲಿವರೆಗೂ ಬರೋದಕ್ಕೆ ಕಾರಣ ನಾವು 20 ಜನ ಓನರ್ಗಳು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಅವ್ರಿಗೆ ಮೊದಲನೇದಾಗಿ ಟ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರಿಲ್ಲ ಅಂದರೆ ನಾವು ಇಲ್ಲಿ 9 ಜನ ನಾವು ಕೆಲಸ ಮಾಡಿರ್ಬೋದು ಅಷ್ಟೇ, ಅವರಿಂದನೇ ನಾವು ಇಲ್ಲಿ ಬಂದಿದ್ದೀರಿ. ಯಾಕಂದರೆ ಈ ಕಾರ್ಯಕ್ರಮ ಅಷ್ಟಿಷ್ಟಲ್ಲ, 1.5 ಕೋಟಿ ರೂಪಾಯಿ ಪ್ರೋಗ್ರಾಮ್ ಇದು. ಅದರಿಂದ ಅವರೆಲ್ಲರೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ನ ಜನಪ್ರಿಯ ಶಾಸಕರು ಶಿವಣ್ಣವರು ಬರ್ತಾರೆ, ಮಾಜಿ ಕೇಂದ್ರ ಮಂತ್ರಿಗಳು ನಾರಾಯಣ ಸ್ವಾಮಿ ಅವರು ಬರ್ತಾರೆ, ಹಾಗೆ ನಮ್ಮ BJP ಪರಾಜಿತ ಅಭ್ಯರ್ಥಿಗಳು ಉಳ್ಳಳ್ಳಿ ಶ್ರೀನಿವಾಸ್ ಅವರು ಬರ್ತಾಯಿದ್ದಾರೆ, ಹಾಗೆ KP ರಾಜಣ್ಣ ಅವರು ಬರ್ತಾಯಿದ್ದಾರೆ, ಹಾಗೆ ದೇವೇಗೌಡರು ಅಂದರೆ ಆರೋಹಳ್ಳಿ ಅವರು ಉಪಾಧ್ಯಕ್ಷರಲ್ಲ, ತಾಲೂಕು ಅಧ್ಯಕ್ಷರು JDS ಅವರು ಸಹ ಬರ್ತಾಯಿದ್ದಾರೆ. ಇನ್ನೂ ಅನೇಕ ಗಣ್ಯರು ಈ ಫೈನಲ್ ಪಂದ್ಯಕ್ಕೆ ಬರ್ತಾಯಿದ್ದಾರೆ. ಬಂದು ಈ ಪಂದ್ಯಾವಳಿಗೆ ಲಾಸ್ಟ್ ಫೈನಲ್ ಏನು 4 ಮ್ಯಾಚ್ ಇದೆಯೋ ಅವ್ರನ್ನ ನಡೆಸ್ಕೊಟ್ಟು ಸಕ್ಸಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀರಿ. ಹಿಂಗೆ ಇನ್ನು ಮುಂದಿನ ವರ್ಷ ಸೀಸನ್ 3 ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತ ನಾವು 9 ಜನ ಅಂದ್ಕೊಂಡಿದ್ದೀರಿ. ಇದೇ ರೀತಿ ಸಹಕಾರ ಇರಲಿ ಅಂತೇಳಿ ನಾವು ಆ ಥರ ಒಂದು ವಿಜೃಂಭಣೆಯಿಂದ ಮಾಡಿದ್ರಿ ಅಂದರೆ ಎಲ್ಲ ತಾಲೂಕಲ್ಲೂ ಅವರವರು ಶಕ್ತಿ ಮೀರಿ ಅವರವರು ಟೂರ್ನಮೆಂಟ್ಗಳು ಮಾಡ್ತಾಯಿದ್ದಾರೆ. ನಮ್ಮ ತಾಲೂಕಲ್ಲೂ ಆ ಒಂದು ಕ್ವಾಲಿಟಿ ಟೂರ್ನಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಲ್ಲಿರುವಂಥ ಒಂದು ಹಳ್ಳಿ ಪ್ರತಿಭೆಗಳಿಗೆ, ಒಂದು ಒಳ್ಳೆ ಕ್ರಿಕೆಟ್ ಆಟಗಾರಗಳಿಗೆ ಒಂದು ವೇದಿಕೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನು ನಾವು ಆ ಒಂದು ನಿರ್ಧಾರ ತಗೊಂಡ್ರಿ. ಒಂದು 5 ಸ್ಟಾರ್ ಹೋಟ್ಲುಗಳಲ್ಲಿ ಯಾವ ಥರ IPLಲ್ಲಿ ಎಲ್ಲ ನಡೆಯುತ್ತೋ ಆ ಒಂದು ಎಲ್ಲರಿಗೂ ಆ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ
100% ಮುಟ್ಸಿಗಿರಿ ಅಂತ ನಮ್ಮ ಒಂದು ACF ಕಮಿಟಿ ಕಡೆಯಿಂದ ನಾವು ನಂಬಿದ್ದೀರಿ. ಸೊ ಇಲ್ಲಿವರೆಗೂ ಹತ್ತಿಬೆಲೆಯಲ್ಲಾಗಿರ್ಬೋದು, ವೀರಸಂದ್ರದಲ್ಲಾಗಿರ್ಬೋದು, ಕ್ರಿಕೆಟು ಆಡ್ಸ್ಕೊಬಂದಿದ್ದೀರಿ. ಲೀಗ್ನ ತುಂಬ ಉನ್ನತ ಮಟ್ಟಕ್ಕೆ ಬಂದಿದೆ. ಎಲ್ಲರೂ ನಮ್ಮ ತಾಲೂಕಾದ್ಯಂತ ಎಲ್ಲ ಕಡೆನೂ ಎಲ್ಲೇ ಕೇಳಿದ್ರು ನಿಮ್ಮ ACF ಕಮಿಟಿ ATPL ಸೀಸನ್ 2 ಅಂತಲೇ ಮಾತಾಡ್ತಾ ಇದ್ದಾರೆ. ತುಂಬ ಖುಷಿ ಕೊಡ್ತಾ ಇದೆ. ಇದು ನಮ್ಮ ಬರೀ 9 ಜನಕ್ಕಲ್ಲ, ಇದೆಲ್ಲ ನಮ್ಮ ತಾಲೂಕಿಗೆ ಸಲ್ಲಬೇಕಾಗಿರೋವಂಥ ಒಂದು ವಿಚಾರ. ಯಾಕಂದರೆ ಇದೊಂದು ತಾಲೂಕಿಗೆ ಒಂದು ಕೀರ್ತಿ ಕೊಡುವಂಥ ಒಂದು ಸಮಾಚಾರ. ಯಾಕಂದರೆ ಯಾರೂ ಮುಂದೆ ಮಾಡಿದ್ದಿಲ್ಲ. ಸೊ ಅದರಿಂದ ನಾವೊಂದು ಈ ಕಮಿಟಿ ಮಾಡಿಕೊಂಡು ಇದು ಮುಂದಕ್ಕೆ ಮಾಡಬೇಕು ಅಂತ ಬಂದಿದ್ರಿ. ಸೊ ಅದನ್ನ ನಾವು ಯಶಸ್ವಿಯಾಗಿ ಡೆಲಿವರಿ ಮಾಡಿದ್ದೀರಿ ಅಂತ ನಾವೆಲ್ಲರೂ ಭಾವಿಸಿದ್ದೀರಿ. ಸೊ ಹಾಗೆ ಏನು ನಮ್ಮ ಗೆದ್ದಂಥ 4 ಟೀಮ್ ಅವರು ನಮ್ಮ ಅಧ್ಯಕ್ಷ ಹೇಳ್ದಂಗೆ ACF ಕಡೆಯಿಂದ ಇನ್ನೇನು ಈ 3ನೇ ತಾರೀಕು ಅವ್ರಿಗೆ 4 ಮ್ಯಾಚಸ್ ಇರುತ್ತೆ, ಸೆಮಿಫೈನಲು, ಫೈನಲು. ಸೊ ಎಲ್ಲರೂ ಅತಿ ಹೆಚ್ಚಾಗಿ ಜನ ಬಂದು ನಮ್ಮ ಒಂದು ಈ ಫೈನಲ್ ಟೂರ್ನಿಯನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತೀನಿ. ಹಾಗೆ ಎಲ್ಲ ನಮ್ಮ ನಾಯಕರು ಪಕ್ಷ ಬಿಟ್ಟು ಎಲ್ಲನೂ ನಮ್ಮನ್ನ ಎಲ್ಲೇ ಹೋದರೂ ಸ್ವಾಗತ ಮಾಡಿದ್ದಾರೆ. ತುಂಬ ಪ್ರೀತಿಯಿಂದ ನಮ್ಮನ್ನ ಕರೆಸಿ ಮಾತಾಡಿ ಏನು ಬೇಕು ನಿಮಗೆ ಅನ್ನೋದೆಲ್ಲ ವಿಚಾರಗಳನ್ನ ಮಾತಾಡಿದಂಥ ಎಲ್ಲ ನಮ್ಮ ನಾಯಕರುಗಳಿಗೆ, ನಮ್ಮ MLA ಸರ್ ಆಗಿರ್ಬೋದು, ನಮ್ಮ ನಾರಾಯಣಸ್ವಾಮಿ ಅಣ್ಣ ಆಗಿರ್ಬೋದು, ಮುಳ್ಳಳ್ಳಿ ಮಂಜಣ್ಣ ಆಗಿರ್ಬೋದು, ಸೀನಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಸದ್ದಾಮಣ್ಣ ಆಗಿರ್ಬೋದು, ನಮ್ಮ ಸೀನಣ್ಣ ಆಗಿರ್ಬೋದು ಸರ್ಜಾಪುರ, ಹಾಗೂ ಮಧುರಣ್ಣ ಆಗಿರ್ಬೋದು, ಹಾಗೂ ಗುರಣ್ಣ ಆಗಿರ್ಬೋದು ಚಿಕ್ಕನಮಂಗಲ, KP ರಾಜು ಅವರಾಗಿರ್ಬೋದು, ಹಾಗೆ ನಮ್ಮ ತಂದೆ ಆಗಿರ್ಬೋದು, ನಮ್ಮ ದೊಡ್ಡಪ್ಪ ಅವರಾಗಿರ್ಬೋದು ಚಲಪತಿ ಅವರು, ಹಾಗೆ ಅನೇಕ ಉದ್ಯಮಿಗಳೂ ನಮ್ಮ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ. ಪುರಸಭೆಗಳು, ನಗರ ಪಾಲಿಕೆಗಳು, ನಗರಸಭೆಗಳಿಂದ ಬಂದಂಥ 600 ಜನ ಆಟಗಾರರನ್ನು ಒಂದೇ ವೇದಿಕೆಯಲ್ಲಿ ಕರ್ಕೊಂಬರಬೇಕು, ಅವ್ರನ್ನ ನಮ್ಮ ತಾಲೂಕಿಗೆ ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ACF ಕಮಿಟಿ ಮಾಡಿಕೊಂಡು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ನ ಆರಂಭ ಮಾಡಿದ್ರಿ. ಅದೇ ರೀತಿ ಉತ್ತಮ ರೀತಿಯಂಥ ಆಟಗಾರರ ಹರಾಜು ಪ್ರಕ್ರಿಯೆ ಇರ್ಬೋದು, ಟ್ರೋಫಿ ಲಾಂಚ್ ಇರ್ಬೋದು, ಇವುಗಳನ್ನೆಲ್ಲ ವಿಜೃಂಭಣೆಯಿಂದ ನಮ್ಮ ತಾಲೂಕಿಗೆ ಪರಿಚಯಿಸ್ರಿ. ಅದೇ ರೀತಿ ಪಂದ್ಯಾವಳಿಗಳು 8/3/2026 ಪ್ರಾರಂಭವಾಯಿತು. 68 ಪಂದ್ಯಗಳು ಇವತ್ತಿಗೆ ನಡೆದಿದೆ. ಇನ್ನು ಕೊನೆಯ 4 ಪಂದ್ಯಗಳು ಬಾಕಿ ಇದ್ದು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾವಳಿಗಳನ್ನು ನಮ್ಮ ತಾಲೂಕಿನ ಹೃದಯ ಭಾಗವಾದಂಥ ASB ಗ್ರೌಂಡ್ನಲ್ಲಿ ನಡೆಸಬೇಕು ಅಂದ್ಬಿಟ್ಟು ನಮ್ಮ ತಾಲೂಕಿನ ಇವತ್ತು ಏನು ಸೀಸನ್ 2ನಲ್ಲಿ ಭಾಗವಹಿಸಿದಂಥ 24 ತಂಡಗಳ ಮಾಲೀಕರ ಮಾತಿನಂತೆ ಇವತ್ತು ಆನೇಕಲ್ನ ASB ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಈ ಪಂದ್ಯಾವಳಿಗಳು ಮೇ ತಿಂಗಳ 3ನೇ ತಾರೀಕು ಭಾನುವಾರದಂದು ನಡೆಯಲಿದೆ. ಈ ಪಂದ್ಯಾವಳಿಯಲ್ಲಿ 4 ತಂಡಗಳು ಭಾಗವಹಿಸ್ತಾ ಇದೆ. ಲಿಮ್ರಾ ರಾಯಲ್ ಸ್ಟ್ರೈಕರ್ಸ್ ಹತ್ತಿಬೆಲೆ, ಬಳಗಾರನಹಳ್ಳಿ, ಶ್ರೀರಾಮ್ಪುರ ಮತ್ತು ಲೀಗಲ್ ವಾರಿಯರ್ಸ್ ಅಂದ್ಬಿಟ್ಟು ಮಂಚನಹಳ್ಳಿ ಆನೇಕಲ್ ತಂಡದ 4 ತಂಡಗಳು ಇವತ್ತು ಸೆಮಿಫೈನಲ್ನಲ್ಲಿ ಭಾಗವಹಿಸ್ತಾ ಇದೆ. ಇಂಥ ಪಂದ್ಯಾವಳಿ ನಡೆಯೋದಕ್ಕೆ ನಮಗೆ ಮೊದಲನೇದಾಗಿ ಸಹಕಾರ ಕೊಟ್ಟವರು ನಮ್ಮ 24 ತಂಡದ ಮಾಲೀಕರು. ಅವರು ಬಿಡ್ಡಿಂಗ್ನಲ್ಲಿ ನಮ್ಮ ತಾಲೂಕಿನ ಪ್ರತಿಭೆಗಳನ್ನು ಗುರುತಿಸಿ ಹರಾಜಿನಲ್ಲಿ ತಗೊಂಡು ಅವರಿಗೆ 3 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿಸಿ ಉತ್ತಮ ರೀತಿಯಾದಂಥ ಸಮವಸ್ತ್ರಗಳನ್ನು ನೀಡಿ ಅವ್ರನ್ನೆಲ್ಲ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂತೆ ಮಾಡಿ ಇವತ್ತು ಆ ಪಂದ್ಯಾವಳಿಗಳನ್ನ ಲೈವ್ನಲ್ಲಾಗಲಿ ಯೂಟ್ಯೂಬ್ನಲ್ಲಾಗಲಿ ನೋಡಿದ್ರೆ ಒಂದು IPLಗಿಂತೂ ಹೆಚ್ಚು ಸ್ವಾರಸ್ಯಕರವಾದಂಥ ಪಂದ್ಯಾವಳಿಗಳು ನಡೆದಿದೆ. ಉತ್ತಮವಾದಂಥ ಪ್ರತಿಭೆಗಳು ನಮ್ಮ ತಾಲೂಕಿನಲ್ಲಿ ಆಚೆ ಬಂದಿದ್ದಾರೆ. ಇವತ್ತು ಆ ಪ್ರತಿಭೆಗಳೆಲ್ಲರನ್ನೂ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂಥ ಒಂದು ಪ್ರತಿಭೆಗಳು ಅವರಲ್ಲಿ ಇರುವಂಥ ಅವುಗಳನ್ನ ಪ್ರೋತ್ಸಾಹ ಮಾಡಬೇಕು ಅಂದ್ಬಿಟ್ಟು ನಾವು ACF ಕಮಿಟಿ ಇವತ್ತು ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರಿ. ಇದಕ್ಕೆ ನಮಗೆ ತಾಲೂಕಿನ ಎಲ್ಲ ನಾಯಕರುಗಳು, ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು, ಹಿರಿಯರು, ಗುರುಗಳು ಎಲ್ಲರೂ ಸಹ ನಮಗೆ ಸಹಕರಿಸಿದ್ದಾರೆ. ಅದರಲ್ಲೂ ಸಹ ಪಕ್ಷಾತೀತವಾಗಿ ಎಲ್ಲ ನಾಯಕರು ನಮಗೆ, ನಾವು ಯಾರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋದ್ರೂ ನಮ್ಮನ್ನು ಉತ್ತಮ ರೀತಿಯಲ್ಲಿ ಬರಮಾಡಿಕೊಂಡು ತಾಲೂಕಿನ ಘನತೆಯನ್ನು, ಗೌರವವನ್ನು ಹೆಚ್ಚಿಸುವಂಥ ಕೆಲಸ ನೀವು ACF ಕಮಿಟಿಯವ್ರು ಮಾಡ್ತಾಯಿದ್ದೀರಾ. ನಿಮ್ಮೊಟ್ಟಿಗೆ ನಾವು ಇರ್ತೀರಿ ಅಂದ್ಬಿಟ್ಟು ಎಲ್ಲರೂ ಸಹ ತಮ್ಮ ತನು ಮನ ಧನ ಇವತ್ತು ಈ ಪಂದ್ಯಾವಳಿಗಳು ನಡೆಸ್ಬೇಕಂದ್ರೆ ನಮಗೆ 1.5 ಕೋಟಿ ಪ್ರಾಜೆಕ್ಟ್ ಇದು.
ಅಷ್ಟು ಪ್ರಾಜೆಕ್ಟ್ನ ನಮ್ಮೊಟ್ಟಿಗೆ ಎಲ್ಲ ನಾಯಕರುಗಳು, ಅದು ನಾವು ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರು ಹಾಗೆ ನಾವು ಗೌರವ ಕೊಟ್ಟಂಗಾಗಲ್ಲ, ಎಲ್ಲರೂ ಸುಮಾರು ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರ ಮತ್ತು 24 ತಂಡದ ಮಾಲೀಕರ ಸಹಕಾರ ಮತ್ತು ನಮ್ಮ ACF ಕಮಿಟಿಯ ಶ್ರಮ, ಇವತ್ತು 4-5 ತಿಂಗಳಿಂದ ನಮ್ಮ ACF ಕಮಿಟಿಯ 9 ಜನ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಆನೇಕಲ್ ತಾಲೂಕಿನ ಕ್ರೀಡಾಪಟುಗಳಲ್ಲಿರುವ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂದ್ಬಿಟ್ಟು ನಮ್ಮ ತಾಲೂಕಿನ ಗೌರವ ತರುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿರುವಂಥ ನಮ್ಮ ಕಮಿಟಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ, ಮುಂದಿನ 3ನೇ ತಾರೀಕು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸುಮಾರು ನಾಯಕರುಗಳು, ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಎಲ್ಲ ಸಹ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಸಹ ಆಗಮಿಸಿ ನಮ್ಮ ತಾಲೂಕಿನಲ್ಲಿ ನಡೆಯುವಂಥ ಈ ಕ್ರೀಡಾಕೂಟವನ್ನು ಪ್ರೋತ್ಸಾಹಿಸಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕು ಹೃದಯ ಭಾಗದಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿನ ಪುರಸಭೆಯ ಎಲ್ಲ ಸದಸ್ಯರುಗಳು ಮತ್ತು ಇಲ್ಲಿನ ಅಧಿಕಾರಿಗಳು ನಮಗೆ ಎಲ್ಲರೂ ಜೊತೆಯಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಬೆಸ್ಕಾಂ ಇಲಾಖೆ ಆಗಿರ್ಬೋದು, ಪತ್ರಕರ್ತರು, ಇವತ್ತು ನಾವು ಈ ಮಟ್ಟದಲ್ಲಿ ಕ್ರೀಡಾಕೂಟ ವಿಜೃಂಭಣೆಯಿಂದ ಯಶಸ್ವಿ ಆಗಿದ್ದೀರಿ ಅಂದರೆ ಅದಕ್ಕೆ ಮೂಲ ಕಾರಣ ಪತ್ರಕರ್ತರು. ನಮ್ಮ ಒಂದೊಂದು ಪಂದ್ಯನೂ ನಮಗೆ ಲೈವ್ ಕೊಟ್ಟಿದ್ದೀರಾ, ಎಲ್ಲರೂ ಯೂಟ್ಯೂಬಲ್ಲಿ ಹಾಕಿದ್ದೀರಾ, ಫೇಸ್ಬುಕ್ಕಲ್ಲಿ ಹಾಕಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀರಾ. ಇದೆಲ್ಲ ಇವತ್ತು ನಮ್ಮನ್ನು ರಾಜ್ಯ ನೋಡ್ತಾ ಇದೆ. ನಮಗೆ ಸಹಕಾರ ಮಾಡಿದ್ದ ACF ಕಮಿಟಿಗೆ ಹಾಗೆ ATPL ಸೀಸನ್ಗೆ ಸಹಕಾರ ಮಾಡಿದ ಎಲ್ಲ ನಮ್ಮ ಕ್ರೀಡಾಪಟುಗಳಾಗಲಿ, ರಾಜಕಾರಣಿಗಳಾಗಲಿ, ಎಲ್ಲ ಪಕ್ಷದಲ್ಲಾಗಲಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಕಮಿಟಿ ಸೀಸನ್ 1 ಆದಾಗ ನಮ್ಮ ಅಧ್ಯಕ್ಷರಾದ ಮಂಜಣ್ಣವ್ರು ಮಾಡಿದರು. ಸೊ 2ನೇ ಸೀಸನ್ಗೆ ಅವರ ಅಧ್ಯಕ್ಷತೆ ನಾವೊಂದು ಕಮಿಟಿ ಮಾಡಿಕೊಂಡು ತಾಲೂಕಿನಲ್ಲಿ ಒಂದೊಂದು ಭಾಗದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಧರ್ಮ ಇಲ್ಲ. ಸೊ ಇದು ಒಂದೇ ನಮ್ಮದು ಗುರಿ ಇರೋದು ACF ಕಮಿಟಿಯಿಂದ ಕ್ರೀಡೆ ಕ್ರೀಡೆ ಕ್ರೀಡೆ. ಸೊ ಎಲ್ಲ ಕ್ರೀಡಾಪಟುಗಳಿಗೂ ನಮ್ಮ ಕಡೆ ಕಮಿಟಿಯಿಂದ ಸಹಕಾರ ಮಾಡ್ತೀವಿ. ಏನೇ ಇದ್ದರೂ ಸಪೋರ್ಟ್ ಮಾಡೋಕ್ಕೆ ನಮ್ಮ ಕಮಿಟಿ ಯಾವಾಗಲೂ ಸದಾ ರೆಡಿ ಇರುತ್ತೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.